ಐಟಿ ರೇಡ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಿರ್ಮಾಪಕ ರಾಕ್ಲೈನ್ ನಿವಾಸದಲ್ಲಿ ಪರಿಶೀಲನೆ ಇನ್ನೂ ಸಹ ಮುಂದುವರೆದಿದೆ. ಅರ್ಧ ಗಂಟೆಯಲ್ಲಿ ಶೋಧ ಕಾರ್ಯ ಮುಗಿಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ತಮ್ಮದೇ ಸಿನಿಮಾದ ಆಡಿಯೋ ರಿಲೀಸ್ಗೆ ಐಟಿ ಅಧಿಕಾರಿಗಳು ಬಿಡ್ತಾ ಇಲ್ಲ. 5:30 ಫ್ಲೈಟ್ನಲ್ಲಿ ಹುಬ್ಬಳ್ಳಿಯತ್ತ ತೆರಳುತ್ತಾರಾ ರಾಕ್ಲೈನ್ ವೆಂಕಟೇಶ್ ಅನ್ನೋ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವಿಸ್ತಾ ಇದೆ. ಆಡಿಯೋ ರಿಲೀಸ್ಗೆ ಹೋಗಬೇಕು ಅಂತ ಹಠ ಹಿಡಿದಿದ್ದಾರೆ ರಾಕ್ಲೈನ್ ವೆಂಕಟೇಶ್. ಆದ್ರೆ ಅನುಮತಿ ಕೊಡೋದಿಕ್ಕೆ ಐಟಿ ಅಧಿಕಾರಿಗಳು ಮೀನಾಮೇಷವನ್ನೇ ಎಣಿಸ್ತಾ ಇದ್ದಾರೆ. ಪಂಚನಾಮೆ ಮುಗಿಸಿ ಕೆಲ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರಂತೆ ಐಟಿ ಅಧಿಕಾರಿಗಳು. ಇನ್ನು ಅರ್ಧ ಗಂಟೆಯಲ್ಲಿ ಐಟಿ ಪರಿಶೀಲನೆ ಮುಗಿಯುವಂತ ಸಾಧ್ಯತೆ ಇದೆ. ಅದಾದ ಬಳಿಕ ಅವರೇನಾದ್ರೂ ಹುಬ್ಬಳ್ಳಿಗೆ ಹೋಗಬಹುದಾ ಗೊತ್ತಿಲ್ಲ, ಯಾವ ರೀತಿಯಾಗಿ ತೀರ್ಮಾನವನ್ನ ಕೈಗೊಳ್ತಾರೆ ಅಂತ. ಆದ್ರೆ ಇನ್ನೂ ಸಹ ಐಟಿ ಅಧಿಕಾರಿಗಳ ಪರಿಶೀಲನೆ ಮುಂದುವರೆದಿದೆ. ರಾಕ್ಲೈನ್ ವೆಂಕಟೇಶ್ ಅವರ ಮನೆಯಲ್ಲಿ ಅರ್ಧ ಗಂಟೆಯಲ್ಲಿ ಶೋಧ ಕಾರ್ಯ ಮುಗಿಯುವಂತ ಸಾಧ್ಯತೆ ಇದೆ ಅನ್ನೋ ಇನ್ಫಾರ್ಮೇಶನ್ TV5ಗೆ ಅಪ್ಡೇಟ್ ಆಗ್ತಾ ಇದೆ. ಜೊತೆಗೆ ತಮ್ಮದೇ ಸಿನಿಮಾದ ಆಡಿಯೋ ರಿಲೀಸ್ಗೆ ಐಟಿ ಅಧಿಕಾರಿಗಳು ಹೋಗೋದಿಕ್ಕೆ ಬಿಡ್ತಾ ಇಲ್ಲ ಅನ್ನೋ ಇನ್ಫಾರ್ಮೇಶನ್ ಸಹ ಸಿಗ್ತಾ ಇದೆ. 5:30 ಫ್ಲೈಟ್ನಲ್ಲಿ ಹುಬ್ಬಳ್ಳಿಯತ್ತ ತೆರಳುತ್ತಾರಾ ರಾಕ್ಲೈನ್ ಅನ್ನೋಂಥದ್ದು. ಕೇವಲ ಇನ್ನು 1 ಗಂಟೆ ಮಾತ್ರ ಬಾಕಿ ಇದೆ. ಈ 1 ಗಂಟೆಯಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರು ಹುಬ್ಬಳ್ಳಿಗೆ ಹೋಗ್ತಾರಾ ಅನುಮಾನಗಳು ಕಾಡ್ತಾ ಇದೆ. ಈ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ದತ್ತರಾಜು ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದತ್ತರಾಜು, 5:30 ವೇಳೆಗೆ ಐಟಿ ಅಧಿಕಾರಿಗಳ ಪರಿಶೀಲನೆ ಮುಗಿಯುತ್ತೆ ಅಂತ ಒಂದು ಪ್ರಶ್ನೆ ಸಂದರ್ಭದಲ್ಲಿ ಉದ್ಭವಿಸ್ತದೆ. ಯಾಕಂದ್ರೆ 5:30 ಫ್ಲೈಟ್ಗೆ ಏನಾದರೂ ಹುಬ್ಬಳ್ಳಿಗೆ ಹೋಗಬಹುದಾ ಆಡಿಯೋ ಫಂಕ್ಷನ್ಗೆ ಅನ್ನುವಂಥದ್ದು. ಜೊತೆಗೆ ಪರಿಶೀಲನೆ ಯಾವ ರೀತಿಯಾಗಿ ಸಾಗ್ತಾ ಇದೆ ದತ್ತರಾಜು? ಶಿವು, ಕಳೆದ 2 ದಿನಗಳಿಂದಾನೂ ಕೂಡ ಒಂದು ಐಟಿ ಅಧಿಕಾರಿಗಳು ಈ ಒಂದು ಭಾಗದಲ್ಲಿ ಏನು ಮಹಾಲಕ್ಷ್ಮಿ ಲೇಔಟ್ನ ಏನು ರಾಕ್ಲೈನ್ ವೆಂಕಟೇಶ್ ಅವರ ಮನೆಯಲ್ಲಿ ಈ ರೀತಿಯಾಗಿ ಒಂದು ದಾಳಿಯನ್ನು ನಡೆಸಿದ್ದು. ಅದೇ ರೀತಿಯಾಗಿ ಪರಿಶೀಲನೆ ದಾಳಿಯ ನಂತರದಲ್ಲಿ ಕಡತಗಳ ಪರಿಶೀಲನೆ ನಡೆಯಿತು. ಪರಿಶೀಲನೆಯ ಬಳಿಕ ಈಗ ಇವತ್ತು 3ನೇ ದಿನ ಅಂತಾನೆ ಹೇಳ್ಬೋದು. ಇನ್ನೊಂದು ಅರ್ಧ ಗಂಟೆಯಲ್ಲಿ ಐಟಿ ರೈಡು ಮುಗಿಯುತ್ತೆ ಅನ್ನೋ ಒಂದು ಮಾಹಿತಿ ಈಗಾಗಲೇ TV5ಗೆ ಲಭ್ಯವಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಲ್ಲಿನ ಐಟಿ ಅಧಿಕಾರಿಗಳು ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗಾಗಲೇ ತಿಳಿದು ಬರ್ತಾ ಇದೆ. 12:30ಗೆ ಒಂದು ಟ್ರೈನ್ ಏನು ಅಲ್ಲಿ ಇರ್ತಕ್ಕಂತಹ ಒಂದು ವಿಮಾನ ಇರುತ್ತೆ, ಅದೇ ರೀತಿಯಾಗಿ ಏರೋಪ್ಲೇನ್ ಇರುತ್ತೆ. ಅದನ್ನ ಬಿಟ್ಟು ಈಗ ಫ್ಲೈಟನ್ನು ಬಿಟ್ಟು ಈಗ 5:30ಗೆ ಏನು ಬೆಂಗಳೂರಿಂದ ನೇರವಾಗಿ ಹುಬ್ಬಳ್ಳಿಗೆ ಹೋಗುವಂತಹ ಫ್ಲೈಟ್ಗೆ ಹೋಗ್ತಾ ಇದ್ದಾರೆ ರಾಕ್ಲೈನ್ ಅನ್ನೋ ಒಂದು ಮಾಹಿತಿ ಈಗಾಗಲೇ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈಗ ಪಂಚನಾಮೆಯ ಕೆಲಸಗಳನ್ನ ಮುಗಿಸಿದ್ದಾರೆ ಐಟಿ ಅಧಿಕಾರಿಗಳು ಮತ್ತು ಉಳಿದಿರತಕ್ಕಂತಹ ಹಿರಿಯ ಅಧಿಕಾರಿಗಳಿಂದ ಸಲಹೆಗಳನ್ನು ಕೂಡ ಪಡಿತಾ ಇದ್ದಾರೆ. ನೋಟಿಸನ್ನು ಈ ವಿಚಾರ ಸಂಬಂಧದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಪ್ರಾಪರ್ಟಿಗಳು ಮತ್ತು ಉಳಿದಿರತಕ್ಕಂತಹ ಚಿನ್ನಾಭರಣಗಳು ಕೂಡ ದೊರೆತಿದ್ವು. ಈ ಸಂಬಂಧಪಟ್ಟ ಹಾಗೆ ಹಲವು ದಾಖಲೆಗಳನ್ನು ಪರಿಶೀಲನೆ ನಡೆಸಿರ್ತಕ್ಕಂತಹ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಾದಂಥ ವಿಚಾರಕ್ಕೆ ದಾಖಲೆಗಳು ಏನಿದಾವೆ ಅದನ್ನ ಹಿರಿಯ ಅಧಿಕಾರಿಗಳ ಜೊತೆ ಏನು ಮಾತುಕತೆ ನಡೆಸಿ ರಾಕ್ಲೈನ್ಗೆ ನೋಟಿಸ್ ಅನ್ನು ನೀಡುವಂತಹ ಸಾಧ್ಯತೆಗಳಿದ್ದಾವೆ. ಪಂಚನಾಮೆ ಬಳಿಕ ಇನ್ನೂ ಒಂದು ಅರ್ಧ ಗಂಟೆಗಳ ಕಾಲ ಈ ಹಿರಿಯ ಅಧಿಕಾರಿಗಳ ದೂರವಾಣಿ ಕರೆಯಲ್ಲಿ ನಿರತರಾಗಿರ್ತಕ್ಕಂಥ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಈಗಾಗಲೇ ಕೆಲ ಮಾಹಿತಿಗಳನ್ನು ಕೂಡ TV5ಗೆ ನೀಡಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಇನ್ನೊಂದು 2-3 ದಿನಗಳಲ್ಲಿ ಈ ಒಂದು